ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಎಮ್ ಸಿ ಕ್ಯೂಗೆ ನೋಡಿದ ತಕ್ಷಣ ಆನ್ಸರ್ ಹೇಳ್ಬಿಡ್ಬೋದು. ವಿತೌಟ್ ಎನಿ ಎಕ್ಸ್ಪ್ಲನೇಷನ್ ವರ್ಕೌಟೇ ಮಾಡೋಂಗಿಲ್ಲ. ಫಸ್ಟ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡಿರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಫಂಕ್ಷನನ್ನು ಯಾವ ಥರ ಡಿಫೈನ್ ಮಾಡ್ತಾರೆ, ಆ ನ್ಯಾಚುರಲ್ ನಂಬರ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವಯರ್. ಚೆಕ್ ವೆದರ್ ಇಂಜೆಕ್ಟಿವಿಟಿ ಆರ್ ಸಬ್ಜೆಕ್ಟಿವಿಟಿ ಆರ್ ಬಜೆಕ್ಟಿವ್. ಇಂಜೆಕ್ಟಿವಿಟಿ ಅಂದರೆ 1 ಮಂತ್, ಇಂಜೆಕ್ಟಿವಿಟಿ ಅಂದ್ರೆ ಒಂದೇ, ಇಂಜೆಕ್ಟಿವ್ ಅಂದ್ರೆ ಒಂದೇ, 1 ಅಂದ್ರೆ ಒಂದೇ. ಈ ಫಾರ್ಮಲ್ಲೂ ಕೇಳ್ತಾರೆ, 3 ಥರ ಕೇಳ್ತಾರೆ ನೋಡಿ. ವೆದರ್ ಇಂಜೆಕ್ಟಿವಿಟಿ ಆರ್ 1 ಮಂತ್ ಆರ್ ಇದನ್ನು 1 - 1 ಅಲ್ಲ, ಇದು 1 ಅಂತ ಅರ್ಥ. 1 ಆಗುತ್ತಾ, ಇಂಜೆಕ್ಟಿವಿಟಿ ಆಗುತ್ತಾ ಅಂತ ಕೇಳ್ತಾರೆ. ಮತ್ತು ಸರ್ಜೆಕ್ಟಿವಿಟಿ ಆರ್ ಆನ್ ಟು ಅಂದ್ರೆ ಒಂದೇ, ಸರ್ಜೆಕ್ಟಿವಿಟಿ ಅಂದ್ರೆ ಒಂದೇ. ಅಥವಾ ಬೈಜೆಕ್ಟಿವ್ ಆಗುತ್ತಾ ಅಂತ ಕೇಳ್ತಾರೆ. ಬೈಜೆಕ್ಟಿವ್ ಅಂದರೆ ಬೋತ್ 1 ಮಂತ್ ಆ್ಯಂಡ್ ಆನ್ ಟು. 1 ಆಗುತ್ತಾ, ಆನ್ ಟು ಆಗುತ್ತಾ, ಇಂಡಿವಿಜುವಲಾಗಿ ಕೇಳ್ಬೋದು. ಅಥವಾ ವೆದರ್ ಇಟ್ ಈಸ್ ಬೈಜೆಕ್ಟಿವ್ ಅಂತ ಕೇಳ್ಬೋದು. ಅಂದರೆ 1 ಮತ್ತು n2 ಎರಡೂ ಎಕ್ಸಿಸ್ಟ್ ಆದರೆ ನಾವು ಅದನ್ನು ಬೈಜೆಕ್ಟಿವ್ ಅಂತ ಕರಿತೀವಿ. ಬಟ್ ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಡೊಮೈನ್ ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಓಕೆ, ನ್ಯಾಚುರಲ್ ನಂಬರ್ ಅಂದರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. 1 2 3 4 ಡ್ಯಾಶ್ ಡ್ಯಾಶ್ ಆರ್ ದಿ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಏನು ವಾಟ್ ಇಸ್ ದ ಡೆಫಿನೇಷನ್ ಆಫ್ 1 ಫಾರ್ ಎಕ್ಸಾಂಪಲ್, ನಾನೀಗ 1 2 3 ತೊಗೊಂಡಿದ್ದೇನೆ, 5 6 7 ತೊಗೊಂಡಿದ್ದೇನೆ, ನ್ಯಾಚುರಲ್ ನಂಬರು. ನೋ 2 ಎಲಿಮೆಂಟ್ಸ್ ಇನ್ ಡೊಮೈನ್. ನೋಡಿ, ನೋ 2 ಎಲಿಮೆಂಟ್ಸ್ ಇನ್ ಡೊಮೈನ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. ಇಲ್ಲಿ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಬಾರ್ದು, ಡಿಫ್ರೆಂಟ್ ಇಮೇಜಸ್ ಇರಬೇಕು. ಆ ಥರ ಇದ್ದರೆ ಅದನ್ನು 1 ಅಂತ ಕರಿತೀವಿ. ಈಗ ನಾವು ಎ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂದಾಗ ಯಾವುದೇ ಎಲಿಮೆಂಟ್ಸ್ ತಗೊಳ್ಳಿ, ಎಫ್ ಆಫ್ 1 ತಗೊಳ್ಳಿ. ಎಫ್ ಆಫ್ 1 ಈಸ್ ಈಕ್ವಲ್ ಟು ಏನಾಗುತ್ತೆ, ಇದಕ್ಕೆ ಅಪ್ಲೈ ಮಾಡಿ 1 ಸ್ಕ್ವೇರ್ ಆಯಿತು. ಎಫ್ ಆಫ್ 2 ತಗೊಳ್ಳಿ, 2 ತಗೊಂಡಾಗ ಏನಾಯಿತು, 4 ಆಯಿತು. ಡಿಫ್ರೆಂಟ್ ಎಲಿಮೆಂಟ್ಸೇ ಬರುತ್ತೆ. ಹಿಯರ್ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಡಿಫೈನ್ ಮಾಡಿದ ಆ ಫಂಕ್ಷನ್ ಪ್ರಕಾರ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರಲ್ಲಿ ಫಂಕ್ಷನ್ ಈಸ್ ಇಂಜೆಕ್ಟಿವ್ 1. ಓಕೆ, ಯಾವುದೇ ಕಾರಣಕ್ಕೂ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಲ್ಲ. ಫಂಕ್ಷನ್ ಈಸ್ ಇಂಜೆಕ್ಟಿವಿಟಿ ಆರ್ 1. ಸರ್ಜೆಕ್ಟಿವಿಟಿ ಆಗುತ್ತಾ? ಸರ್ಜೆಕ್ಟಿವಿಟಿ ಅಂದರೆ ಏನು? ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಪುಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದನ್ನು ಎಕ್ಸ್ ಇನ್ ಟರ್ಮ್ಸ್ ಆಫ್ ವೈ ಮಾಡೋಣ. ರೂಟ್ ವೈ ಆಯಿತು. ವೈ ಈಸ್ ಬಿಲಾಂಗ್ಸ್ ಟು ಎನ್, ಕೋಡೊಮೈನು ನ್ಯಾಚುರಲ್ ನಂಬರು. ನೀವು ವೈ ಪ್ಲಸಲ್ಲಿ ನ್ಯಾಚುರಲ್ ನಂಬರ್ ತೊಗೊಂಡ್ರೆ, ಸಪೋಸ್ 2 ತಗೊಂಡ್ರೆ ರೂಟ್ 2 ಆಯಿತು. ದೇರ್ ಈಸ್ ನೋ ಎನಿ ಎಕ್ಸ್ ಎಲಿಮೆಂಟ್, ಯಾಕೆಂದರೆ ರೂಟ್ 2 ಅನ್ನೋ ಎಲಿಮೆಂಟೇ ನಿನ್ನ ಡೊಮೈನಲ್ಲಿರಲ್ಲ. ಇಸ್ ಇಟ್ ಕರೆಕ್ಟ್? ಯಾಕಂದರೆ ನ್ಯಾಚುರಲ್ ನಂಬರ್ ರೂಟ್ 2 ರೂಟ್ 3 ಆರ್ ನಾಟ್ ನ್ಯಾಚುರಲ್ ನಂಬರ್. ದೇರ್ ಫೋರ್ y belongs to n, but there is no x element in domain. Therefore, the function is not onto. onto ಆಗಲ್ಲ, ಬಟ್ ಇಂಜೆಕ್ಟಿವಿಟಿ ಆಗುತ್ತೆ. ಅದಕ್ಕೆ ಟೋಟಲಿ ಫಂಕ್ಷನ್ ಈಸ್ 1 ಆರ್ ಇಂಜೆಕ್ಟಿವಿಟಿ ಬಟ್ ನಾಟ್ onto. ಇಟ್ ಈಸ್ ನಾಟ್ ಬೈಜೆಕ್ಟಿವ್. ಫಂಕ್ಷನನ್ನು ಬೇರೆ ಥರ ಡಿಫೈನ್ ಮಾಡ್ಕೊಂಡ್ರೆ ಅದೇ ಫಂಕ್ಷನ್ಗೆ, ಸಪೋಸು ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ಇಂಟೀಜರ್ ಟು ಇಂಟೀಜರ್. ನೋಡಿ, ಝಡ್ಡನ್ನು ನಾವು ಇಂಟೀಜರ್ ಅಂತ ಕರಿತೇನೆ. ಇಂಟೀಜರ್ ಅನ್ನೋದಂತ ಗೊತ್ತಿರಬೇಕು. ಝಡ್ 0 +or -1 +or -2 +or -3 ಡ್ಯಾಶ್ ಡ್ಯಾಶ್, ಇವು ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಇಲ್ಲೂ ಇಂಟೀಜರ್ಸ್ ಇದೆ, ಡೊಮೈನಲ್ಲೂ ಇಂಟೀಜರ್ಸ್ ಇದೆ, ಕೋಡೊಮೈನಲ್ಲೂ ಇಂಟೀಜರ್ಸ್ ಇದೆ. ಈಗ ನಾನು ಸಪೋಸ್ ಫಂಕ್ಷನ್ ಯಾವ ಥರ ಡಿಫೈನ್ ಮಾಡಿದರೆ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ಗೆ ಬಟ್ ಸೆಟ್ಸ್ ಚೇಂಜ್ ಆಯಿತು. ಡೊಮೈನು ಸೆಟ್ ಆಫ್ ಇಂಟೀಜರ್ಸು, ಕೋಡೊಮೈನು ಸೆಟ್ ಆಫ್ ಇಂಟೀಜರ್ಸು. ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. 1ಗೆ ಡೆಫಿನೇಷನ್ ಏನು? ಸಪೋಸ್ ಇಲ್ಲಿ 1 ಕೊಡ್ತೇನೆ, -1 ಕೊಡ್ತೇನೆ. 1 ಬಿಲಾಂಗ್ಸ್ ಟು ಝಡ್ ಇಂಟೀಜರ್, -1 ಈಸ್ ಆಲ್ಸೋ ಇಂಟೀಜರ್. ಸೊ ಫುಟ್ ಮಾಡ್ತೇನೆ. ಎಫ್ ಆಫ್ 1 ಈಸ್ ಈಕ್ವಲ್ ಟು ಏನಾಯಿತು, 1 ಸ್ಕ್ವೇರ್ ಅಂದರೆ 1 ಆಯಿತು. ಎಫ್ ಆಫ್ -1 ಈಸ್ ಈಕ್ವಲ್ ಟು ಏನಾಯಿತು, -1 ಸ್ಕ್ವೇರ್ ಅಂದರೆ 1 ಆಯಿತು. ಯರ್ 1, 1 ಆ್ಯಂಡ್ -1 ಬಿಲಾಂಗ್ಸ್ ಟು ಡೊಮೈನ್. ಬಟ್ ಇಲ್ಲಿ 1 ಒಂದು ಸೆಟ್ ಒಳಗಡೆ 1 ಅಂತ ಇದ್ರೆ 1 ಅಂತಲೇ ಬರಿತೀವಿ. ನೋಡಿ, ಅಬ್ಸರ್ವ್ ಮಾಡಿ.
2 elements are mapping with single element. Is it correct? ನಾಟ್ ಓನ್ಲಿ ನೀವು ಒಂದು ಮೈನಸ್ ಒಂದೇ ತೊಗೊಬೇಕು ಅಂತೇನಿಲ್ಲ, 2 - 2 ತಗೊಳ್ಳಿ, ಅವಾಗ ಏನಾಗುತ್ತೆ 4 4 ಬರುತ್ತೆ. ಅಲ್ಲಿಗೆ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪಿಂಗ್ ಆಯಿತು. ದೇರ್ ಫೋರ್ ಅಕಾರ್ಡಿಂಗ್ ಟು ದ ಇಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಟ್ ಆಫ್ ಇಂಟೀಜರ್ ಟು ಇಂಟೀಜರಲ್ಲಿ ಎಫ್ ಆಫ್ ಎಕ್ಸ್ = x² ಅಂತ ಕೊಟ್ಟಾಗ ಫಂಕ್ಷನ್ ಈಸ್ ನಾಟ್ 1 1, ಫಂಕ್ಷನ್ ಈಸ್ ನಾಟ್ 1 1 ಆರ್ ಫಂಕ್ಷನ್ ಈಸ್ ನಾಟ್ ಇಂಜೆಕ್ಟಿವಿಟಿ. ಆನ್ ಟು ಆಗುತ್ತಾ ಸರ್? ಸಡನ್ನಾಗಿ ಹೇಳ್ಬೋದು ನೋಡಿ. ಅಗೈನ್ ಎಫ್ ಆಫ್ ಎಕ್ಸ್ = x², y = x², x √y. ಸಪೋಸ್ y ಬಿಲಾಂಗ್ಸ್ ಟು 2, y ಬಿಲಾಂಗ್ಸ್ ಟು 2 ತಗೊಂಡು ಏನಾಯಿತು √2. ದೇರ್ ಇಸ್ ನೋ ಎನಿ ಎಕ್ಸ್ ಎಲಿಮೆಂಟ್, ಪ್ರೀ ಇಮೇಜ್ ಸಿಗೋದೇ ಇಲ್ಲ. ದೇರ್ ಇಸ್ ನೋ ಪ್ರೀ ಇಮೇಜ್, ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಸಪೋಸ್ -2ನೇ ತಗೊಳ್ಳಿ, z = -2 ಬಿಲಾಂಗ್ಸ್ ಟು ಇಂಟೀಜರ್, ಬಟ್ ರೂಟ್ ಆಫ್ -2 ಏನಾಯಿತು ಇಮ್ಯಾಜಿನರಿ ಆಯಿತು. ಇಸ್ ಇಟ್ ಕರೆಕ್ಟ್? ಪ್ರೀ ಇಮೇಜಸ್ ಸಿಗಲ್ಲ. ದೇರ್ ಈಸ್ ನೋ ಡೊಮೈನ್ ಇನ್ ಎಕ್ಸ್, ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ದೇರ್ ಫೋರ್ ಇನ್ ಎಫ್ ಫ್ರಮ್ z to z ಎಫ್ ಆಫ್ ಎಕ್ಸ್ = x² ಡೆಫಿನೇಷನ್ ಆಫ್ ಫಂಕ್ಷನಲ್ಲಿ ಈಸ್ ನಾಟ್ 1 1, ಈಸ್ ನಾಟ್ ಆನ್ ಟು, ಈಸ್ ನಾಟ್ ಬಜೆಕ್ಟಿವ್. ಓಕೆ, ಸಿಂಪಲಾಗಿ MCQ ನಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಎಫ್ ಫ್ರಮ್ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ ತಗೊತಾ ಇದ್ದೀನಿ. ಅದೇ ಫಂಕ್ಷನ್ ತೊಗೊತಾ ಇದ್ದೀನಿ ನಾನು. ಎಫ್ ಆಫ್ ಎಕ್ಸ್ = x² ತೊಗೊತಾ ಇದ್ದೀನಿ. ಈಗ ಡೊಮೈನಲ್ಲೂ ಸೆಟ್ ಆಫ್ ರಿಯಲ್ ನಂಬರ್ ಇದೆ, ಕೋಡೊಮೈನಲ್ಲೂ ಸೆಟ್ ಆಫ್ ರಿಯಲ್ ನಂಬರ್ ಇದೆ. ಅಲ್ಲಿಗೆ ರಿಯಲ್ ನಂಬರ್ ಅಂದರೆ ಅಂತ ಗೊತ್ತಿರಬೇಕು ನಮಗೆ. ಸೆಟ್ ಆಫ್ ರಿಯಲ್ ನಂಬರ್ 0 ರಿಯಲ್ ನಂಬರ್, 1 ಈಸ್ ರಿಯಲ್ ನಂಬರ್, -1 ಈಸ್ ರಿಯಲ್ ನಂಬರ್, √2 ರಿಯಲ್ ನಂಬರ್, ರೂಟ್ ಆಫ್ 3 ರಿಯಲ್ ನಂಬರ್, 1/√2 ರಿಯಲ್ ನಂಬರ್. ನೋಡಿ, ಇವನ್ನೆಲ್ಲ ನಾವು ರಿಯಲ್ ನಂಬರ್ ಅಂತ ಕರಿತೇವೆ. 1 1 ಅಂದರೆ ಏನು? ನೋ 2 ಎಲಿಮೆಂಟ್ಸ್ ಆರ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. ಮತ್ತು ಇಲ್ಲಿ ಕೋಡೊಮೈನಲ್ಲಿ ಏನು ಎಲಿಮೆಂಟ್ ಬರುತ್ತೆ ಅದು ಎಕ್ಸ್ ಎಲಿಮೆಂಟಲ್ಲಿ ಇರಬೇಕು. ಇದ್ದರೆ ನಾವು ಏನಂತ ಕರಿತೀವಿ? ಅದನ್ನು ಆಂಟು ಅಂತ ಕರಿತೀವಿ. ಓಕೆ, ಪ್ರೀ ಇಮೇಜ್ ಇರಬೇಕು. ಪ್ರೀ ಇಮೇಜ್ ಇದ್ದರೆ ನಾವು ಅದನ್ನು ಆಂಟು ಅಂತ ಕರಿತೀವಿ. ಓಕೆ, ಕೋಡೊಮೈನ್ ಈಸ್ ಈಕ್ವಲ್ ಟು ರೇಂಜ್, ಕೋಡೊಮೈನ್ ಈಸ್ ಈಕ್ವಲ್ ಟು ರೇಂಜ್, ದೆನ್ ಇಟ್ ಈಸ್ ಕಾಲ್ಡ್ ಆಂಟು. ಚೆಕ್ ಮಾಡೋಣ. ಈಗೇನು ರಿಯಲ್ ನಂಬರಲ್ಲಿ ಎಫ್ ಆಫ್ ಎಕ್ಸ್ = ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ ಆನ್ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಎಫ್ ಆಫ್ 1 ತಗೊಂತೇನೆ, 1² ಅಂದರೆ 1 ಆಯಿತು. -1 ತಗೊಂತೇನೆ, ಅದು 1 ಆಯಿತು. ಬೇರೆ ನಂಬರು ತಗೊಳ್ಳಿ, 5 ತಗೊಳ್ಳಿ, 1/2 ತಗೊಳ್ಳಿ, -1/2 ತಗೊಳ್ಳಿ, ತೊಂದರೆ ಏನಿಲ್ಲ. ಏನು 1 - 1 ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ನಾವು ಎಗೈನ್ ಇಲ್ಲಿ 1 - 1 ಬಿಲಾಂಗ್ಸ್ ಟು ರಿಯಲ್ ನಂಬರ್, ಇಲ್ಲಿ 1 ಅಂತಲೇ ಬರುತ್ತೆ. 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪ್ ಆಗ್ತಾ ಇದೆ. ದೇರ್ ಫೋರ್ ಈ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರಲ್ಲೂ ಫಂಕ್ಷನ್ ಈಸ್ ನಾಟ್ 1 1, ಎಫ್ ಈಸ್ ನಾಟ್ ಇಂಜೆಕ್ಟಿವಿಟಿ. ನೆಕ್ಸ್ಟ್ ಆನ್ ಟು ಆಗುತ್ತಾ ಸರ್? ಚೆಕ್ ಮಾಡೋಣ. ಎಫ್ ಆಫ್ ಎಕ್ಸ್ = x², ನಾನು ಎಫ್ ಆಫ್ -2 ತಗೊಂತೇನೆ, 4 ಆಯಿತು. ಎಫ್ ಆಫ್ 2 ತಗೊಂತೇನೆ, 4 ಆಯಿತು. ಇಸ್ ಇಟ್ ಕರೆಕ್ಟ್? ಆನ್ 1 1 ಆಗಲ್ಲ ಅಂತ ಗೊತ್ತಾಯಿತು. ಆನ್ ಟು ಚೆಕ್ ಮಾಡಬೇಕಾದ್ರೆ ಎಫ್ ಆಫ್ ಎಕ್ಸ್ = x², y = x², x √y, y ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್. ಸಪೋಸ್ ನಾನು -2 ತಗೊಂತೇನೆ, ರೂಟ್ ಆಫ್ -2 ಆಯಿತು. ರೂಟ್ ಆಫ್ -2 ಈಸ್ ನಾಟ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ರೂಟ್ ಆಫ್ -2 ಈಸ್ ಇಮ್ಯಾಜಿನರಿ ನಂಬರ್. ಎಗೈನ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಫಂಕ್ಷನ್ ಈಸ್ ನಾಟ್ 1 1, ಫಂಕ್ಷನ್ ಈಸ್ ನಾಟ್ ಇಂಜೆಕ್ಟಿವಿಟಿ, ಫಂಕ್ಷನ್ ಈಸ್ ನಾಟ್ ಸರ್ಜೆಕ್ಟಿವಿಟಿ, ಫಂಕ್ಷನ್ ಈಸ್ ನಾಟ್ ಆನ್ ಟು. ಟೋಟಲಿ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಸೆಟ್ ಆಫ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಸೆಟ್ಸ್ ಬಗ್ಗೆ, ರಿಯಲ್ ನಂಬರ್ ಬಗ್ಗೆ, ನ್ಯಾಚುರಲ್ ನಂಬರ್ ಬಗ್ಗೆ, ಇಂಟೀಜರ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಾವು ಹೇಳ್ತಕ್ಕಂಥದ್ದು ಅರ್ಥವಾಗಲ್ಲ. ಈಗ ಅಕಾರ್ಡಿಂಗ್ ಟು ದ ಡೆಫಿನೇಷನ್ ಆಫ್ ಎಫ್ ಆಫ್ ಎಕ್ಸ್ = x² ಮತ್ತು ಸೆಟ್ ರಿಯಲ್ ನಂಬರ್ ಟು ರಿಯಲ್ ನಂಬರ್, ಫಂಕ್ಷನ್ ಈಸ್ ನಾಟ್ ಬಜೆಕ್ಟಿವ್. ದಟ್ ಮೀನ್ಸ್ ನಾಟ್ 1 1, ನಾಟ್ ಆನ್ ಟು. ಓಕೆ, ಇವೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಇವನ್ನೇ ನಾವು ಆರ್ಟ್ ಕ್ವಶನ್ಸ್ ಅಂತ ಕರೆಯೋದು. ನೀವು ಚೆಕ್ ಮಾಡಿ. ಈಗ ನಾನು ಎಫ್ ಆಫ್ ಝೆಡ್ ಟು ಝೆಡ್, ಎಫ್ ಆಫ್ ಎಕ್ಸ್ ಸೆಟ್ ಆಫ್ ರಿಯಲ್ ನಂಬರ್, ಎಫ್ ಫ್ರಮ್ ಸೆಟ್ ಆಫ್ ಇಂಟೀಜರ್ ಟು ಇಂಟೀಜರ್, ಎಫ್ ಆಫ್ ಎಕ್ಸ್ = ನಾನು x³ ಕೊಡ್ತೇನೆ, ಮತ್ತು ಎಫ್ ಆಫ್ ಎಕ್ಸ್ = x⁴ ಕೊಡ್ತೇನೆ. ಇದಕ್ಕೆ 1 1 ಆಗುತ್ತಾ, ಆನ್ ಟು ಆಗುತ್ತಾ ಚೆಕ್ ಮಾಡಿ. ಅದೇ ಥರ ಎಫ್ ಫ್ರಮ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಕೊಡ್ತೇನೆ. ಎಫ್ ಆಫ್ ಎಕ್ಸ್ = x³ x⁴ ಕೊಡ್ತೇನೆ. ಇದಕ್ಕೆ ನೀವು ಇಂಜೆಕ್ಟಿವಿಟಿ ಆಗುತ್ತಾ, ಸರ್ಜೆಕ್ಟಿವಿಟಿ ಆಗುತ್ತಾ, ಬೈಜೆಕ್ಟಿವ್ ಆಗುತ್ತಾ ಚೆಕ್ ಮಾಡಿ. ಎಗೈನ್ ಎಫ್ ಫ್ರಮ್ ಆರ್ ಟು ಆರ್, ರಿಯಲ್ ನಂಬರ್ ಟು ರಿಯಲ್ ನಂಬರ್, ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ಗೆ
ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 4ಗೆ ಬೈಜೆಕ್ಟಿವ್ ಆಗುತ್ತಾ, ದಟ್ ಮೀನ್ಸ್ ವಾಟ್, ಇಂಜೆಕ್ಟಿವಿಟಿ ಆಗುತ್ತಾ, ಸರ್ಜೆಕ್ಟಿವಿಟಿ ಆಗುತ್ತಾ, ಚೆಕ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ನನಗೆ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿರ್ತಾನೆ. ನೀವು ಕಾಮೆಂಟ್ ಬಾಕ್ಸಲ್ಲಿ ಇದಕ್ಕೂ ಸೊಲ್ಯೂಷನ್ ಕೊಡಿ ಸರ್ ಅಂದರೆ ಕೊಡ್ತೇನೆ. ಸೇಮ್ ಮ್ಯಾನರಲ್ಲಿ ನಾನು ಹೇಳಿದ್ದೇನು, ಒಂದು ಅಂದರೆ 2 ಎಲಿಮೆಂಟ್ಸ್ ಇನ್ ದ ಡೊಮೈನ್ ಆರ್ ನಾಟ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. ಒಂದೇ ಎಲಿಮೆಂಟ್ಗೆ 2 ಎಲಿಮೆಂಟು ಮ್ಯಾಪಿಂಗ್ ಆಗಬಾರ್ದು. ಓಕೆ, ಅದೇ ಒಂದು ಆಗ್ತಾಯಿದೆ ಅಂದರೆ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಒಂದೇ ಎಲಿಮೆಂಟಿಗೆ ಮ್ಯಾಪ್ ಆಗ್ತಾಯಿದೆ ಅಂದರೆ ನಾಟ್ 1. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ನೀವು ಟ್ರೈ ಮಾಡಿ. ಓಕೆ, ಟ್ರೈ ಯುವರ್ ಸೆಲ್ಫ್.